ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರು. ಆದ್ಮೇಲೆ 26ಕ್ಕೆ ಅದು ನಾಳೆ ಮೇ 26ಕ್ಕೆ ಇಬ್ಬರಿಗೂ ಅಂದರೆ ಯಾರಿಗೆ ನಮ್ಮ DCM DKC CM ಸಿದ್ದು ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ಮಾಡಿದೆ. ಬರ್ರಪ್ಪ ಬರ್ರಿ ಇದಕ್ಕೆ ಇವತ್ತು ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟಿರ್ತದ್ರಿ ನಮ್ಮ ಮೀಡಿಯಾದಲ್ಲೇ. CM ಬದಲಾಗ್ತಾರ, DCM CM ಆಗ್ತಾರ, ಅಥವಾ ಪರಮೇಶ್ವರಪ್ಪನವ್ರು ಆಗ್ತಾರ, ಅಥವಾ ಖರ್ಗೆ ಅವ್ರು ಆಗ್ತಾರ. ಜೋರ್ದಾರಾಗಿ ನಿಜವಾಗಿಯೂ ಇದು CM ಬದಲಾಯಿಸುವ ಸಮಯವ. CM ಬದಲಾಯಿಸಬೇಕಾದ್ರೆ ಕಾರಣ ಬೇಕಲ್ಲ. ಯಾವ ಕಾರಣಕ್ಕೆ ಮಾತಾಗಿತ್ತು, ಅದು ಮಾತಾಗಿದ್ದನ್ನು ಸಿದ್ದರಾಮಯ್ಯ ಒಪ್ಲಿಕ್ತಾ ಇರಲಿಲ್ಲ. ಮತ್ತು ಅಲ್ಲಿ ಏನು ನಡೆದ ಅದು ಸ್ಪಷ್ಟ ಆಗ್ತಾ ಇಲ್ಲ. ಇಲ್ಲಿವರೆಗೆ ಮಾತಾಗಿತ್ತು 2.5 ವರ್ಷ ಕೊಡಬೇಕಾಗಿತ್ತು. ಸರಿ, ಮುಗಿಸ್ಬಿಡ್ಬೇಕಾಗಿತ್ತಲ್ಲ. ಎಷ್ಟೊಳಗದು ಯಾಕೆ ಮುಗಿತಾ ಇಲ್ಲ ಅಂದರೆ ಅವ್ರು ಕೊಡವಲ್ರು, ಇವ್ರು ಬಿಡವಲ್ರು. ಹಾಗಾಗಿ ಯಾವ ಗ್ರೌಂಡ್ ಮೇಲೆ ತೆಗಿತೀರಿ CM ಅವ್ರನ್ನ? CM ಅವ್ರನ್ನ ತೆಗೆದ್ರೆ ಒಂದು ಗುಂಪು ಎದ್ದದ. ಈಗ ನಾವು ಪರ ಇದ್ದೀವಿ ಅಂತೇಳಿ ಎಷ್ಟು ಮಟ್ಟಿಗೆ ಅವು ಚಲಾವಣೆ ಆಗಿದೆ ಅಂದ್ರೆ ಇವತ್ತು ರೂಮರ್ಸ್ಗಳು ಅವ್ರನ್ನ ಕೆತ್ತು ಹಾಕಿದ್ರೆ ಹೊಸ ಪಕ್ಷ ಕಟ್ತಾರೋ CM ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. CM ಅವರು ಹೊಸ ಪಕ್ಷಗಳ ಜೊತೆಗೆ ಬಡ ನಮ್ಮ ದೇವೇಗೌಡರ ಜೊತೆ ಕೂಡ್ಕೊಂಡು ಒಂದು ಸರ್ಕಾರ ರಚನೆ ಮಾಡ್ತಾರೆ. ಈಗ ಹಾಗೆ ಒಟ್ಟಿನಲ್ಲೇ ಊಹಾಪೋಹಗಳು ನಮ್ಮಂಥವ್ರು ಹಾಕ್ತಾನೆ ಇರ್ತಾರೆ. ಅವೆಲ್ಲ ಸಾಧ್ಯನ ಅಂತ. ಅದೇ ಕಾಲಕ್ಕೆ DCM BJP ಹೋಗ್ತಾರೆ. 45 ಜನ ಇದ್ದಾರೆ ಅವ್ರ ಹಿಂದೆ. ಅದು ಜಬರ್ದಸ್ತ್ ಕನಕೋತ್ಸವ, ಆ ಉತ್ಸವ, ಸಿದ್ದರಾಮೋತ್ಸವಗಳು ಇವೆಲ್ಲನೂ ಸಾಧ್ಯ ಇದಾವ ಅನ್ನುವಂಥ ಮಾತು. ಅವೆಲ್ಲ ನಡೆಯಲಿ ನಾವು ಇವತ್ತು ಚಿಂತನೆ ಮಾಡಬೇಕಾದ್ರೆ ಜೊತೆಗೆ ಹೈಕಮಾಂಡು ಚಿಂತನೆ ಮಾಡಬೇಕಾಗಿದೆ. ಇಂಥ ರೂಮರ್ಸ್ಗಳಿಗೆ ಒಂದು ತಡೆ ಹಾಕಬೇಕಾಗಿದೆ. ಇನ್ನೇನು ಬಾಳಿಲ್ಲ 2 ವರ್ಷ. ಮತ್ತು BJP ಅಂತೂ ಅದರ ಮೈತುಂಬ ಕೈಯ ಕಾಲ ಅಂದರೆ ಇದರ ತಿಳ್ಕೊಂಬಿಟ್ರೆ ನೀವು ಇಡೀ ದೇಶದಲ್ಲಿ ತನ್ನ ನರವುಗಳನ್ನ ಹೆಚ್ಚು ಮಾಡಿಕೊಂಡು ಒಂದು ಬಲಿಷ್ಠ ಆಗಿದೆ. ಸೋಲು ಅಂತಲ್ಲಿಲ್ಲ. ಯಾವುದೇ ಚುನಾವಣೆ ಬಂದು ನಾವು ಸೋಲೋದಿಲ್ಲಪ್ಪ. ಅದರಲ್ಲಿ SIR ಅದು ಎಷ್ಟು ನಿಜ ಅದನ್ನು ಸೋಲೋದನ್ನು ಗೊತ್ತಿಲ್ಲ. ಆದರೆ ಇಲ್ಲಿವರೆಗೆ ನಡೆದು ಎಲ್ಲೆಲ್ಲಿ SIR ಆಗಿದೆ ಅಲ್ಲೆಲ್ಲ ಅವರು ಗೆದ್ದಾರೆ BJPಯವರು. ಹೀಗಾಗಿ ಇಲ್ಲೂ SIR ನಡಲಿಕ್ಕೆ ಶುರುವಾಗ್ಯದ. ಇಲ್ಲೂ ಅವ್ರಿಗೆ ಗೆಲ್ಲುವ ಸಾಧ್ಯತೆ. ಅಂದರೆ ಕಾಂಗ್ರೆಸ್ ಏನು ಮಾಡ್ಬೇಕು? ಈಗ ಕಾಂಗ್ರೆಸ್ ಒಂದು ಅವಕಾಶ ಬಂದದ, ಇವತ್ತು ಉಳಿದದ. ಏನಪ್ಪ ಅಂದರೆ ಏಕಾಏಕಿ ಒಂದು ವಾರದೊಳಗೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದದ. ಅದು ಇಲ್ಲಿಯ ಯುವಕರ, ನಿರುದ್ಯೋಗಿಗಳ ಅದರಲ್ಲೂ ಮುಖ್ಯವಾಗಿ ನೀಟ್ ಇನ್ನುಳಿದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಅದರ ಬದಲಾಗಿ. ಯಾಕಂದರೆ ಒಬ್ಬ ಯುವಕ ಕಲಿಬೇಕು, ಏನು ತೊಂದರೆ ಅನುಭವಿಸಿರ್ತಾನೆ, ಏನು ಅವನಿಗೆ ಗೊತ್ತದ. ಅವ್ರ ತಂದೆ ತಾಯಿಗಳಿಗೆ, ಅವ್ರ ಪರಿಸರ ಇದ್ದಂಥ ಜನರಿಗೆ ಗೊತ್ತದೆ ಎಷ್ಟು ತೊಂದರೆ ಇದೆ ಅಂತೇಳಿ. ಆದರೆ ನಮ್ಮ ದೇಶದಲ್ಲಿ 90% ಜನ ಕೂಲಿಕಾರರು, ದುಡಿಯುವ ವರ್ಗದವರು ಇದ್ದಾರೆ. ಅಂಥವ್ರ ಮಕ್ಕಳು ಅಂತೇಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಬಂದರೂ ಈ 10%ದಲ್ಲಿಯ ಒಂದು ಸ್ವಲ್ಪ ಇದ್ರಲ್ಲಿ ಅನುಕೂಲದಿಂದ ಮಧ್ಯಮ ವರ್ಗ ಜನ ಈ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ನಮ್ಮ ಮಕ್ಕಳಪ್ಪ ಇಲ್ಲೇ ಯಶಸ್ವಿ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮ್ಯಾಲೆ ಹೋಗಲಿ, ಅಮೆರಿಕಾಗೆ ಹೋಗಲಿ, ಮತ್ತೆ ಇಂಗ್ಲೆಂಡ್ಗೆ ಹೋಗಲಿ, ದುಡ್ಡು ತೊಗೊಂಬರಲಿ, ಅರಬ್ ದೇಶಗಳು ಹೋಗಲಿ, ದುಡ್ಡು ತೊಗೊಂಬರಲಿ, ಬಡತನ ಹೋಗಲಿ, ಇವು ಪಾಪ ಕನಸು ಕಾಣ್ತಾ ಇರ್ತಾರೆ. ಅವ್ರಿಗೆಲ್ಲ ಒಮ್ಮೆಗೆ ಕೊಡಲಿ ಕಳೆದ ಒಂದು 3-4 ವರ್ಷಗಳಿಂದ ಹಿಂದೂ ಅಡ್ಡಾಡ ಆಗ್ತಿದ್ದಿಲ್ಲ ಅಂತಲ್ಲ. ಆದರೆ ಈಗಂತೂ ಜೋರ್ದಾರಾಗಿ ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಹೊಣೆ ಇರಬೇಕಾಗ್ತದೆ. ಯಾವುದೋ ಕಂಪ್ನಿ ಕೊಡ್ತಾರೆ, NT ಏನೋ ಮತ್ತೆ ಕೊಡ್ತಾರೆ. ಅವರಂತೂ ಈ ಒಂದು ಮಿನಿಸ್ಟರ್ ಅಂಡರ್ದಲ್ಲಿ ಮತ್ತೆ ಅಂಡರ್ದಲ್ಲಿ ಇರ್ತಾರೆ. ಅಂದಾಗ ಇಲ್ಲಿ ಕೈ ಇಂತ ಇಲ್ಲಂತಲ್ಲ. ಹೌದು, ಮಾರ್ಕೆಟ್ ಓರಿಯೆಂಟೆಡ್ ಆಗಿದ್ದು ಹಾಗೆ ನಾವು ಮಾತಾಡ್ತೀವಿ. ಆದರೆ ಎಲ್ಲ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದ್ದೇ ಇರ್ತದೆ. ಹಾಗೆ ಇಂಥ ದೊಡ್ಡ ಹಗರಣ ಆಯಿತು. ಇದಕ್ಕೂ ಬೇಸತ್ತಿದ್ದಾರೆ ಜನ ಇವತ್ತು ನಮ್ಮ ಯುವಕರು. ಹೀಗಾಗಿ ನೀರಿನಿಂದ ಆಗಿರ್ಬೋದು, ಪರೀಕ್ಷಾ ಪತ್ರಿಕೆಗಳು 89 ಸಲ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ ಅಂತ ಸುದ್ದಿಗಳಿದ್ದಾವೆ. ಬಡತನ ಅಂತ ಹೇಳ್ತಿರೋದಿಲ್ಲ, ನಿರುದ್ಯೋಗ ಹೇಳ್ತಿರೋದು. ಅವರೆಲ್ಲ ಕುಡ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಯಾವ ಸಂದರ್ಭದಲ್ಲೇ ನಮ್ಮ CJI ಸೂರ್ಯಕಾಂತ್ ಅವ್ರು ಹೇಳಿದರು ಅದನ್ನು ತೊಗೊಂಡು ಇವತ್ತು ಅದು ವ್ಯಂಗ್ಯರೂಪ ಮತ್ತವರೂಪ ದೊಡ್ಡದಾಗಿ ಪಕ್ಷ ಕಟ್ತಾ ಇದ್ದಾರೆ. ಅದಕ್ಕೆ ಕೋಟಿಗಳ ಜನ ಕೂಡ್ತಾ ಇದ್ದಾರೆ, ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಅದನ್ನು ಉಪಯೋಗ ತೊಗೊಳ್ಬೇಕಂತೇಳಿ ರಾಹುಲ್ ಗಾಂಧಿ ಅವರು ಒಂದು ಮೂಮೆಂಟ್ನ ಶುರು ಮಾಡೋ ಸಂದರ್ಭದಲ್ಲೇ ಈ
ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿ ಇರ್ತಾರೋ ಅಥವಾ ನಮ್ಮ ಸಿದ್ದರಾಮಯ್ಯ ಇರ್ತಾರೋ ಅದು ಬೇರೆ ವಿಷಯ. ಇವರಿಬ್ಬರು ಬಂದರೆ ಏನು ಚೇಂಜ್ ಆಗ್ತದೆ, ಬರೆದಿದ್ರೆ ಏನು ಚೇಂಜ್ ಆಗ್ತದೆ? ಏನೂ ಇಲ್ಲ, ನಡೀತಾ ಇದೆ. ಗ್ಯಾರಂಟಿ ಕೊಟ್ಟರೆ ಗ್ರೇಟ್ ಆಡಳಿತ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡಿದರೆ ಗ್ರೇಟ್. ಆ ದೇಶ ಚಿಂತನೆ ಮಾಡಬೇಕಾಗಿದೆ. ಅದೇ ಬಿಟ್ಕೊಟ್ಟು ನೀವು ಚೇಂಜ್ ಮಾಡಿದ್ರೆ ಅವ್ರು ಚೇಂಜ್ ಮಾಡಿದ್ರೆ ಇವತ್ತು ಅಂದರೆ ಚೇಂಜ್ ಮಾಡಿದರೆ ಸಪೋಸ್ ತೊಗೊಳ್ರಿ, ಈಗ ಸಿದ್ದರಾಮಯ್ಯ ಕಿತ್ತಾಕೋದು ಯಾವ ಕಾರಣಕ್ಕೆ ಅದ್ಮೇಲೆ ಹೇಳಬೇಕಾಗತ್ತೆ ಜನಕ್ಕೆ. ಮಾತಾಗಿತ್ತು, ಮಾತಿಲ್ಲಲ್ಲ, ಒಂದು ದೊಡ್ಡ ಪೋಸ್ಟ್ ಅದು. ಅದರ ಹಿಂದೆ ಅನೇಕರಿದ್ದಾರೆ. ಈ ರಾಜ್ಯದ ಅತ್ಯಂತ ಗ್ರೇಟ್ ಪೋಸ್ಟ್ ಅದು. ಆ ಪೋಸ್ಟಿಗೆ ಕಿತ್ತಾಗೋದು ಕಾರಣ ಏನಪ್ಪ? ಹೌದು ಬಾ, ಭ್ರಷ್ಟ ಆಡಳಿತ ಮಾಡ್ಯಾರ. ಈಗೇನು ಇವರು ಡಿ ಕೆ ಶಿ ಬಂದ್ರೆ ಆ ಭ್ರಷ್ಟ ಆಡಳಿತ ಕಿತ್ತಾಕ್ತಾರ? ಚೇಂಜ್ ಆಗ್ತದನ? ಬಡತನ ನಮಗೆ ಹೋಗಿಬಿಡ್ತದನ? ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಸಿಕ್ಬಿಡ್ತದನ? ಇಲ್ಲ. ಅವ್ರು ಬಂದರೆ ಏನು ಮಾಡೋದು? ಇಲ್ಲಿ ಇನ್ನೂ ಆ ಶಿಕ್ಷಕರು 72,000 80,000 ಶಿಕ್ಷಕರು ಬೇಕಾಗಿರೋ ತುಂಬಗಳಿಗಾಗ್ತಾ ಇಲ್ಲ ಕಳೆದ 3 ವರ್ಷಗಳಿಂದ. ಇವರು ನಮ್ಮ ಡಿ ಕೆ ಶಿ ಅವ್ರು ಬಂದ್ರೆ ಅದೆಲ್ಲ ಆಗ್ತದನ? ಎಲ್ಲರೂ ಉದ್ಯೋಗ ಸಿಗ್ತದೆ? ಏನು ಆಗ್ಬೇಕಾರೆ 2 ವರ್ಷದೊಳಗೆ? 3 ವರ್ಷದಾಗ ಆಗಲಾರ್ದು ಈ ಡಿ ಕೆ ಶಿ ಅವ್ರು ಆಡ್ತಿಲ್ಲ ಆಗ್ತದೇನು ಅಂತ ಅಂದ್ರೆ ಹೈಕಮಾಂಡ್ಗೂ ಇದು ಗೊತ್ತದ ಇಲ್ಲಂತಲ್ಲ. ಅವರು ಭಾಳ ಬುದ್ಧಿವಂತರಿದ್ದಾರೆ. ಅದರಲ್ಲೂ ಬುದ್ಧಿವಂತ BJP ಜೊತೆಗೆ ಕಳೆದ ಈ ಗೊತ್ತದ 12-13 ವರ್ಷ ಗುದ್ದಾಡ್ತಾ ಬಂದಿದ್ದಾರೆ. ಅವರು ಬುದ್ಧಿವಂತರಾಗಿದ್ದಾರೆ. ಇವತ್ತು ಅವ್ರ ಪಾದಯಾತ್ರೆ ನಾವು ಮತ್ತೆ ನಡಕ್ಕೆ ಒಂದು ಸ್ವಲ್ಪ ಪಾದಯಾತ್ರೆ ಮಾಡಿರು. ಆಗ 2024 99 ಸೀಟ್ಗಳು ಆಯ್ಕೆ ಮಾಡ್ಕೊಂಡ್ಬಂದರು. ಅಂದ್ರೆ ಜನಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಜನ ಸಮಸ್ಯೆ ಅಂತ ತಿಳಿಸಿದ್ರೆ ಜನ ನಿಮ್ಮೊಂದಿಗೆ ಕೂಡ್ಬೋದು. ಇಂಥ ಪ್ರಸಂಗದೊಳಗೆ ಅದೆಲ್ಲ ಬಿಟ್ಕೊಟ್ಟು CM ಚೇಂಜ್ ಮಾಡ್ತಾರಣ್ಣ, ನಮ್ಮ ಡಿ ಕೆ ಶಿ ಅವ್ರನ್ನ ಚೇಂಜ್ ಮಾಡ್ತಾರೆ, ನಮಗೆ ಇವೆಲ್ಲ ವ್ಯರ್ಥ ಚರ್ಚೆ. ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಕಿತ್ತು ಹಾಕಿದ್ರೆ ನಿಶ್ಚಿತವಾಗಿ ಮತ್ತೆ ಗಾದೆ ಶುರು ಆಗುವಂಥದ್ದು. ಅವ್ರು ಸುಮ್ಮನೆ ಕೊಡುವಂಥವ್ರು ಅಲ್ರಿ. ಅವರು ಈಗ ಅವರು ಇತಿಹಾಸ ನೋಡಿದಾಗ ಅಧಿಕಾರಕ್ಕಾಗಿ JDS ಬಿಟ್ಟು ಬಂದಂಥವ್ರು. ಅದು ಅಲಗಳೆಯುವಂಥದ್ದು ವಿಷಯ ಏನಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಆಡಳಿತ ಯಾರು ಬಂದರೂ ಇಷ್ಟ ಇರುವಂಥದ್ದು. ಇದರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋಗಿದ್ದು ಏನೋ ಒಂದು ಇಷ್ಟದಪ್ಪ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ ಅಂತೇಳಿ. ಮತ್ತು ಡಿ ಕೆ ಶಿ ಅವ್ರು ಬಂದರೆ ಸಹಜವಾಗಿ BJP ಮತ್ತೊಂದು ವಸ್ತು ಕೊಟ್ಟಂಗೆ ಅವ್ರಿಗೆ. ಎಲೆಕ್ಷನ್ ಇನ್ನು 2 ವರ್ಷ ಐತಿ, ED ತೊಗೊಂಬರ್ತಾರೆ, CBI ತೊಗೊಂಬರ್ತಾರೆ, ಕೇಸ್ ಹಾಕಿ ಕೂತು ಬಿಡ್ತಾರೆ. ED ಕಳೆದು ಈಗಾಗಲೇ ED ಮತ್ತು CBI ಕೇಸ್ ಉಳಿದಾವ. ಆ ವಿಷಯ ತೊಗೊಳೋದು ಮಾಡಿ ಹೆಂಗಾದ್ರು ಒಟ್ಟು ಅವ್ರು ಅಧಿಕಾರ ತೊಗೊಳೋರ್ದಾರ 2028 ಇನ್ನೂ ಸುಲಭ ಆಗ್ತದೆ. ಸಿದ್ದರಾಮಯ್ಯ ಇದ್ರೆ ಒಂದು ಸ್ವಲ್ಪ ಗಟ್ಟಿತನ ಇರ್ತದೆ, ಏನೂ ಇರ್ಬೋದು ಆಸೆ. ಆದರೆ ಅವ್ರು ಗೆಲ್ತಾರಂತ ಇವತ್ತು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ SIR ಅದ. SIR ಮೀರಿ ಅವ್ರು ಗೆಲ್ತಾರಾ? ಗೆದ್ದಿದ್ದಾರೆ ಇಲ್ಲ ಅಂತೆಲ್ಲ. ಇಲ್ಲಿ ಕೇರಳದಲ್ಲಿ ಗೆದ್ದಾರಲ್ಲ, SIR ಮೀರಿ ಗೆದ್ದಾರಿಲ್ಲ. ತಮಿಳ್ನಾಡಿನಲ್ಲಿ SIR ಮೀರಿ ಗೆದ್ದಿದ್ದಾರೆ. ಅಲ್ಲಿ ಮತ್ತು BJP ಗೆಲ್ಲಬೇಕಾಗಿದ್ದು ಯಾಕೆ ಗೆಲ್ಲಿಲ್ಲ? ಇದು ಸಹಿತ ಅಷ್ಟೇ ಇಲ್ಲಿ ಪ್ರಶ್ನಾರ್ಹದ. ಅಂದರೆ ಸಿದ್ದರಾಮಯ್ಯರಿಗೆ ಅವಕಾಶ ಅದ ಅಂತ. ಅದ್ರ ಡಿ ಕೆ ಶಿ ಅವ್ರು ಬಂದರೆ ಆ ಅವಕಾಶ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಈಗ ಇದ್ದ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು 2022 ಗೆದ್ದ ನೋಡ್ರಿ ಆಯಿತು. ಮತ್ತು ಈಗ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಡಿ ಕೆ ಶಿ ಅವ್ರಿಗೆ. ಎಷ್ಟು ಡಿಪಾರ್ಟ್ಮೆಂಟ್ ಕೊಡೋದವ್ರಿಗೆ? ನೀರಾವರಿ ಕೊಟ್ಟಿದ್ದಾರೆ, ಬೆಂಗಳೂರು ಸಿಟಿ ಕೊಟ್ಟಿದ್ದಾರೆ ಅಭಿವೃದ್ಧಿ. ಅದೇ ಕಾಲಕ್ಕೆ ಏನಪ್ಪ ಉಪಮುಖ್ಯಮಂತ್ರಿ ಅಧ್ಯಕ್ಷ 4 ಪೋಸ್ಟು. ಮತ್ತು ಯಾಕ್ರಿ ಅವ್ರಿಗೆ ಈ ಕೆಲಸ ಮಾಡಿಕೊಂಡು ಮೊದಲೀಗ 2022 ಗೆಲ್ಲೋದ್ರ ಕಡೆ ವಿಚಾರ ಆಗಬೇಕಾಗ್ಯದ. ಗೆಲ್ಲಬೇಕಾದ್ರೆ ಒಗ್ಗಟ್ಟು ಹೊಂದಬೇಕು. ಒಗ್ಗಟ್ಟಿಲ್ಲಪ್ಪ ಅಂದ್ರೆ ನಿಶ್ಚಿತನ ಸೋಲು. ಅದನ್ನೇ ಇವತ್ತು ನಿತಿನ್ ನವೀನ್ ಅವ್ರು ಹೇಳಿಬಿಟ್ಟಿದ್ದಾರೆ ಅವ್ರ ಪಾರ್ಟಿ, ನೀವು ಇಲ್ಲಿ ಜಗಳ ಬಿಡ್ರಪ್ಪ ಇದನ್ನಂತೆ. ಅಲ್ಲೂ ಅದ BJPಯಲ್ಲೂ ಜಗಳ, ನಾನಿ ಗೊತ್ತದ. ಯತ್ನಾಳರು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ವಿಜಯೇಂದ್ರ ಅವರು, ಸಿದ್ದೇಶ್ವರ್ ಅವರು, ಅರವಿಂದ ಲಿಂಬಾವಳಿ ಅವರು, ಅಲ್ಲೂ ಅದ ಇಲ್ಲೂ ಅದ. ಅದಕ್ಕೆ ಒಗ್ಗಟ್ಟಾಗಿರುತ್ತೆ. ಅಲ್ಲಿ ಹೇಳಿದ್ರೆ ಅದ ಮಾತನ್ನ ಇಲ್ಲಿ ಹೈಕಮಾಂಡ್ ಇವ್ರಿಗೂ ಹೇಳಿ ಆದಷ್ಟು ಈ ಒಂದು ವಿಷಯದಲ್ಲೇ ಒಂದು ವೇಳೆ ಸಿದ್ದರಾಮಯ್ಯ ಕಿತ್ತು ಹಾಕಿದ್ರೆ ಮುಂದೆ ಏನು ಉತ್ತರ ಹುಡುಕೊಂಡು ಹೆಚ್ಚಿಡುವಂಥದ್ದು. ಹೌದಪ್ಪ ನಿಮ್ಮಲ್ಲಿ ಉತ್ತರ ಐತೆ ಅವ್ರು ತೆಗೆದಾಗ ನಡೀತೈತೆ ಅನ್ನುವಂಗಿದ್ರೆ ಮಾಡಿರಿ. ಅದರ ಸುಲಭದ ಕೆಲಸ ಅಲ್ಲ. ಈ ರಾಷ್ಟ್ರ ಕಂಡಂಥ ಕೆಲವು ಸ್ವಲ್ಪ ಇವತ್ತಿನ ಪರಿಸ್ಥಿತಿಗಳು ಹಂಗಂತೇಳಿ ಇವ್ರು ಭಾಳ ಪ್ರಾಮಾಣಿಕರು, ಪ್ಲೇಟೋನ್ ಹಂಗಿದ್ದಾರೆ, ಮತ್ತೇನು ಇದ್ದಾರೆ, ಎಲ್ಲ ಸಮಾಜ ತಂದಾರಂತೂ ಅಲ್ಲ. ಗ್ಯಾರಂಟಿ ತಂದಾರ, ಜನರಿಗೆ ಕೊಡ್ತಾಯಿದ್ರು, ಇನ್ನೂ ಮಾಡ್ತಾಯಿದ್ದಾರೆ, ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಆದರೆ ಇವರು ಇವತ್ತು ಸಿದ್ಧಾಂತ ಉಳಿದಿಲ್ಲ. ಯಾಕಂದ್ರೆ ಇವರು ಆಸ್ತಿ ಸಾಕಷ್ಟು 52 ಕೋಟಿ 70 ಕೋಟಿ ಐದಂತೆ ಅವರ ಒಪ್ಕೊಂಡಿದ್ದಾರೆ ಇದರಲ್ಲೇ ತಮ್ಮ ಎಲೆಕ್ಷನ್ ಇದರ ಸಂದರ್ಭದಲ್ಲಿ. ಅದನ್ನು ಹೇಳೋ ಉದ್ದೇಶ ಅಂತ ಇಷ್ಟ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿದ್ರೆ ಅದಕ್ಕೆ ಯಾರ? ಇವತ್ತು ನಾನು ಹಲವು ನಮ್ಮ ವಿಡಿಯೋಗಳಲ್ಲಿದ್ದ ಪ್ರಶ್ನೆ, ವಿಜಯೇಂದ್ರವ್ರನ್ನ ಬದಲಾಯಿಸಿದ್ರೆ ಯಾರ? ಯಡಿಯೂರಪ್ಪರು ವಯಸ್ಸಾಗ್ಯದಂತ ಹೊರಗೆ ಹೋಗಿದ್ದಾರೆ. ಬೊಮ್ಮಾಯಿ ಅವ್ರಿಗೆ ಯಡಿಯೂರಪ್ಪರ ಚರಿಸ್ಮಾ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇನ್ನೊಬ್ಬ ಸದಾನಂದ ಗೌಡರಾಗಿರ್ಬೋದು, ಅವರಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲೂ ಅಷ್ಟೇ ಅದ. ಸಿದ್ದರಾಮಯ್ಯ ಕಿತ್ತಾಕಿದ್ರೆ ಇಲ್ಲಿ ಯಾರಿದಾರಪ್ಪ ನಾಯಕರು? ಇದಕ್ಕೆ ಹೈಕಮಾಂಡ್ ಉತ್ತರ ಹುಡುಕೊಂಡು ಹೆಚ್ಚಿಡುವಂಥದ್ದು. ಮೋಸ್ಟ್ಲಿ
ಸಿದ್ದರಾಮಯ್ಯ ಬದಲಾವಣೆ ಆಗುತ್ತದೆ ಅಂತ ಅನಿಸೋದಿಲ್ಲ. ಮತ್ತು ಆಗಬಾರ್ದು, ಯಾಕಂದ್ರೆ ಈಗಿನ ಪರಿಸ್ಥಿತಿ 2 ವರ್ಷದಲ್ಲೇ ಫೈನಲ್ ಡಿಸಿಷನ್ಗೆ ಬಂದದ. ಅದ್ರಲ್ಲಿ SIR ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಏನು ರೀ EVM ಅದ, VVPAT ಎಲ್ಲ EVMಗಳಿಗಿಲ್ಲ. ಅದೇ ಕಾಲಕ್ಕೆ ಆ ಇಲೆಕ್ಷನ್ದಲ್ಲಿ ನಡೆದಂಥ ಫೋಟೇಜಸ್ಸು ಅಲ್ಲಿ ಏನು ನಡೀತದೆ ಅಂತ ಕೊಡೋಕ್ಕೆ ಸಾಧ್ಯ. ಇವತ್ತು ನೋಡಿರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ವೆಸ್ಟ್ ಬೆಂಗಾಲ್ದವರು, ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ, ಕೋಆಪ್ರೇಷನ್ ಇಲ್ಲ ನಮ್ಮ ಇದ್ರದ್ದು ಚುನಾವಣಾ ಆಯೋಗದ್ದು ಮೇಲೆ SIR ಇವೆಲ್ಲ ತಿಳ್ಕೊಂಡು ಹೈಕಮಾಂಡ್ ಇದ್ದಿದ್ದು ಇಬ್ಬರಿಗೂ ಬುದ್ಧಿ ಹೇಳಿ ಸಂಪುಟ ವಿಸ್ತರಣೆ ಒಂದು 25 30 ಅವರೆಲ್ಲ ಕಿತ್ತಾಕಿರೋ ಹೊಸ ಕೊಡ್ರೆ ಅವ್ರಿಗೂ ಆಗಲಿ ಪಾಪ. ಇವ್ರು ಆಗಲಿ ಗಂಟೆ ಮಾಡ್ಕೊಂಡಾರೆ ಎಲೆಕ್ಷನ್ ಸಲುವಾಗಿ, ಅದು ಸುಳ್ಳು ಏನಿಲ್ಲ. ಯಾಕಂದ್ರೆ ನಡೆಯುವ ಘಟನೆಗಳು ಗೊತ್ತಾ, ಕಣ್ಣಿ ಕಾಣುವಂಥ ಅವ್ರು ರಾಚುವಂಥ ವಿಷಯಗಳಿದಾವೆ ಎಲ್ಲ ನೆಲೆಗಟ್ಟಿನಲ್ಲ. ಈಗ ಇವ್ರಿಗೇನು ಬುಲಾವ್ ಬಂದದ, ಈ ಬುಲಾವ ಒಂದು ರೀತಿ ಪಾಸಿಟಿವ್ ಆಗಿ ಮುಗಿದು ಭಾಳ ಯೋಗ್ಯ. ಮತ್ತು ಏನಾದ್ರು ಬದಲಾವಣೆ ಮಾಡಲಿಕ್ಕೆ ಹೊಗೊಂಡ್ರೆ ಅದರಲ್ಲೂ DCM DK ಅವರನ್ನು DK ಶಿವಕುಮಾರ್ ಅವರನ್ನು CM ಮಾಡಲಿಕ್ಕೆ ಹೊರಟ್ರೆ ಒಂದು ಸ್ವಲ್ಪ ತೊಂದರೆಗಳಾಗೋದು ಅನುಭವಿಸೋದು ನಿಶ್ಚಿತನ. ಅದಕ್ಕೆ ಸಿದ್ದರಾಮಯ್ಯ ಇಸ್ ದ ಸೇಫ್ ಇನ್ ದಿಸ್ ಟೈಮ್. 20 ಜನರಿಗೆ ಮತ್ತೆ ಬೇಕಾದ್ರೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಗಿ ಬಂತಂದ್ರೆ ಮತ್ತೆ ಇದ್ದೇ ಇರ್ತಾರೆ, ಹೊಸ ಮಂದಿ ಬರ್ತಾರೆ, ಅವ್ರಿಗೂ ವಯಸ್ಸಾಗಿದೆ ಹೋಗ್ತಾರೆ, ಹೋಗಲೇಬೇಕು, ಯಾರನ್ನೂ ತಡೆಗೊಳ್ಳೋದು ಟೈಮ್ ಅದು ನಡೀತದೆ. ಇವತ್ತೇನೋ ನಮಗೆ ಅಗದಿ ಗ್ಯಾರಂಟಿ ಅನ್ನಿಸ್ತಾ ಇದ್ದಾರೆ ಮೋದಿಯವರು ಬದಲಾಗೋದಿಲ್ಲ ಅಂದರೆ. ನೋಡಿರಿ ಜಂಜಿ ರೂಪದಲ್ಲೇ CJP ಕಾಕ್ರೋಚ್ ಜನತಾ ಪಾರ್ಟಿ ಬಂದದ್ದು, ಅದು ಏನಾಗ್ಬೋದು ಏನಿಲ್ಲ ಇನ್ನೂ ಗೊತ್ತಿಲ್ಲ. ಅವ್ರಿಗೂ ಒಂದು ಅಂತಿ ಬರ್ತಾ ಇದೆಯಪ್ಪ ಅನ್ನುವಂಥ ಒಂದು ಸೂಚನೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಅವ್ರು ಹೋಗ್ತಾರಪ್ಪ. ಅದಕ್ಕೆ ಇವ್ರು ಹೇಳ್ತಾರೆ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಡವ ಬಲ್ಲಿದರ ಮಧ್ಯದಲ್ಲಿ ಡಿಫ್ರೆನ್ಸ್ ಭಾಳ ಆಗಿದೆ ಇವತ್ತು. ಅದಕ್ಕೆ ಇವತ್ತು ಇದು ಕ್ರಾಂತಿ ಆಗ್ಬೋದು ಅನ್ನೋಂಥ ಒಂದು ಎಲ್ಲೋ ಜಂಜಿ ಆಗ್ಬೋದು ಅನ್ನೋದು ಎಲ್ಲೋ ಈ ರಾಹುಲ್ ಗಾಂಧಿಯವ್ರಿಗೆ ಅನಿಸದ. ಅದಕ್ಕೆ ಅವ್ರು ಹಂಗೆ ಮಾತಾಡಿದ್ದಾರೆ. ಅದಕ್ಕೆ ಇವ್ರು ಅರಾಜಕ ಮಾಡ್ತಾರೆ, ಹಾಗೆ ಮಾಡ್ತಾರೆ, ದೇಶದ್ರೋಹಿ ರಾಷ್ಟ್ರದ್ರೋಹಿ BJP ವಿರೋಧಿಗಳೆಲ್ಲ ರಾಷ್ಟ್ರದ್ರೋಹಿ ಅಂತ ಇವ್ರು ಮಾತಾಡ್ತಾರೆ. ನೋಡೋಣ ಇನ್ನು ಮುಂದಿನ ಏನಾಗ್ಬೋದು. ಒಟ್ಟಿನಲ್ಲೇ ಕರ್ನಾಟಕ ಮಾತ್ರ ಮೋಸ್ಟ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವ್ರ ಜೊತೆಗೆ DK ಅವರು ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತದ ಒಂದು ವೇಳೆ BJPಗೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ. SM ಕೃಷ್ಣ ಅವ್ರಿಗೆ ಆದ ಪರಿಸ್ಥಿತಿ ಅವ್ರಿಗೂ ಬರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಅತಿಥಿತರವಿದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.